ಹಾಯ್ ಹಲೋ ಗುಡ್ ಈವ್ನಿಂಗ್ ಎಲ್ರಿಗೂ ಗೈಸ್. ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇರೋದು ಶೃಂಗೇರಿ ಮೆಟ್ರೋ ಸ್ಟೇಷನ್ ಹತ್ರ ಇಂದ. ಏನಪ್ಪ ಇವತ್ತು ಇಲ್ಲಿ ಸಡನ್ ಆಗಿ ಅಂದ್ರೆ ವಿ ಆರ್ ಗೋಯಿಂಗ್ ಟು ಮಂಡ್ಯ. ಪುಟ್ಮಲ್ಲೂರ ಅಂಡ್ ಸಿದ್ದರಾಜ್ ಅವರ ಊರಿಗೆ ಹೋಗ್ತಾ ಇದ್ದೀವಿ. ಯಾರ್ಯಾರಪ್ಪ ಅಂದ್ರೆ ನಾನು ಮತ್ತೆ ಸಿದ್ದರಾಜು. ಪುಟ್ಮಲ್ ಅವ್ರು ಆಲ್ರೆಡಿ ನಿನ್ನೆ ಈವ್ನಿಂಗ್ ಹೋಗ್ಬಿಟ್ಟವನೆ ಅನ್ನ. ಈಗ ನಾನು ಸಿದ್ದರಾಜು ಹೋಗ್ತಾ ಇದ್ದೀನಿ. ಸಿದ್ದರಾಜು ಮೆಟ್ರೋದಲ್ಲಿ ಬರ್ತಾ ಇದ್ದಾನೆ. ನಾನು ಅವನಿಗೋಸ್ಕರ ವೈಟಿಂಗು. ವಿಜಯನಗರಲ್ಲಿ ಇದಾನಂತೆ, ಬೇಗ ಬಿಡು ಅಂತ ಹೇಳಿದ್ದೆ ಬಟ್ ಲೇಟ್ ಮಾಡ್ದ. ನಾವು ಇವತ್ತು ಬಸ್ಸಲ್ಲಿ ಹೋಗ್ತಾ ಇಲ್ಲ, ಟ್ರೈನಲ್ಲಿ ಹೋಗ್ತಾ ಇಲ್ಲ, ಹೋಗ್ತಾ ಇರೋದು ನಮ್ಮ ಗಾಡಿಯಲ್ಲಿ. ಇದು ಸಿದ್ದರಾಜುಗೆ ಸೆಕೆಂಡ್ ತಗೊಂಡು ಹೆಲ್ಮೆಟು ನಮ್ ಗಾಡಿಲೇ ಹೋಗ್ತಾ ಇದ್ದೀನಿ. ನನ್ ಗಾಡಿದು ಸ್ವಲ್ಪ ಚೈನು ಪ್ರಾಬ್ಲಮ್ ಆಗಿತ್ತು. ಸೊ ಅದಕ್ಕೆ ಸ್ವಲ್ಪ ಒಂದಿಬ್ರನ್ ಕೇಳದೆ ಬೈಕ್ ಬೇಕಿತ್ತು ಅಂದ್ಬಿಟ್ಟು. ಸೊ ಜನ ಹೆಂಗೆ ಅಂದ್ರೆ ನನ್ಗೆ ಇವತ್ತೊಂದು ಗೊತ್ತಾಗಿದೆ ಏನಪ್ಪ ಅಂದ್ರೆ, ನಾವ್ ಹೆಲ್ಪ್ ಮಾಡಿದಾಗ ನಮ್ ಜೊತೆಲಿ ಅವ್ರು ಇದಾರೆ ಇವ್ರು ಇದಾರೆ ನಮ್ ಫ್ರೆಂಡ್ಸ್ ನಮ್ಮವರು ನನ್ನವರು ಎಲ್ಲ ನಮ್ವಲ್ಲ ಅದೆಲ್ಲ ಮೈನು. ನಾವ್ ಹೆಲ್ಪ್ ಮಾಡ್ದವ್ರಲ್ಲ ನಮ್ಮವರೆಲ್ಲ ನಾವ್ ಹೆಲ್ಪ್ ಯಾವಾಗ ಅವ್ರನ್ನ ಕೇಳ್ತೀವಲ್ಲ ಅವಾಗ ಯಾರು ನಮ್ಮವ್ರು ಯಾರು ಅಂತ ಗೊತ್ತಾಗ್ಬಿಡುತ್ತೆ. ಇವಾಗ ಇದನ್ನ ಟ್ರೈ ಮಾಡಿ ನೋಡಿ. ಏನಂದ್ರೆ ಕೊಡ್ತೀನಿ ಕೊಡ್ಲಿಲ್ಲ ಅಂದ್ರೆ ಹಾಗೆ ಅರ್ಸೋರ್ ಜಾಸ್ತಿ, ಇಲ್ಲ ಅನ್ನೋರು ಜಾಸ್ತಿ ಎಲ್ಲ ಇದೇ ತರ. ಹೆಲ್ಪ್ ಮಾಡದವರೆಲ್ಲ ನಮ್ಮವರಲ್ಲ, ಹೆಲ್ಪ್ ಕೇಳ್ದಾಗ ಮಾಡ್ತಾರಲ್ಲ ಅವರು ನಮ್ಮವರು. ಸೊ ಐ ಗಾಟ್ ದಿಸ್ ಏನೋ ಪರವಾಗಿಲ್ಲ. ನನ್ನ ಹತ್ರ ಇವಾಗ ದುಡ್ಡು ಇಲ್ದಲೇ ಇರ್ಬೋದು, ಬೇರೆ ಗಾಡಿ ಇದು ಸ್ವಲ್ಪ ಚೈನ್ ಪ್ರಾಬ್ಲಮ್ ಅಂತ ಅದಕ್ಕೇನೆ ಅಂದ್ರೆ ಹೋಗೋದ್ ಬೇಡ. ಬೇರೆಯವ್ರಿಗೆ ಇಟ್ಕೊಂಡು ಹೋಗೋಣ ಫ್ರೆಂಡ್ ಅಂತ ಹತ್ಕೊಂಡಿದ್ದೆ. ಬಟ್ ಇವಾಗ ನನ್ನ ಹತ್ರ ಸದ್ಯಕ್ಕೆ ದುಡ್ಡುಗಳೆಲ್ಲ ಇರ್ಬೋದು, ಬಟ್ ಟೈಮ್ ಇದೆ. ದುಡ್ಡಿಗಿಂತ ಟೈಮ್ನ ದುಡ್ಡಿಂದ ಕೊಂಡ್ಕೊಳಕ್ಕಾಗಲ್ಲ. ಟೈಮ್ ಇದೆ, ದುಡ್ಡು ಕಮ್ ಬ್ಯಾಕ್ ಮಾಡ್ಬೋದು, ವಾಪಸ್ ತಗೊಬೋದು. ಅದು ಟೈಮ್ನ ದುಡ್ಡಿಂದ ತಗೊಳಕ್ಕಾಗಲ್ಲ, ನಿಮ್ಗೆ ಗೊತ್ತಲ್ಲ. ಸೊ ಅದಕ್ಕೆ ತಗೊಂತೀನಿ ಬೈಕ್. ಈ ಆಗ್ಲಿ ಆಗಿದೆ GT 650 ಇಲ್ಲ ಅಂದ್ರೆ KTM Duke 250 ಎರಡರಲ್ಲಿ ಒಂದೊಂದು ಪಂಕ ತಗೊಂತೀನಿ. ಗಾಡಿ ತಗೊಂತೀನಿ. ಅವಾಗ ಅವ್ರು ಕೇಳಲಿ ನನ್ನ ಹತ್ರ, ನಾನು ಕೊಡಲ್ಲ ಅನ್ನಲ್ಲ, ಕೊಡ್ತೀನಿ. ದಟ್ ಟೈಮ್ ದೇ ರಿಯಲೈಸ್ಡ್, ಅವ್ರಿಗೆ ಗೊತ್ತಾಗ್ಬೇಕು ಅದು. ಸೊ ಅಷ್ಟೇ, ಇದಕ್ಕೋಸ್ಕರ ತಗೋಬೇಕು. ಏನ್ ಸುಮ್ಮನೆ ಗಾಡಿ ಕಾರು ಅದು ಇದು ಅಂತೀವಿ. ಸೊ ಇಂಥದಕ್ಕಾದ್ರೂ ತಗೋಬೇಕು. ಇದಿಟ್ಕೊಂಡು ದುಡ್ಡು ಮೇನ್ ಅಲ್ಲ, ಟೈಮ್ ಮಾತ್ರ. ದುಡ್ಡಿಂದಲೇ ಹೋಗ್ಬೋದು, ಟೈಮ್ ಬೇಕು. ಆ ಟೈಮಲ್ಲಿ ದುಡ್ಡಾಗುತ್ತೆ ಮಾಡ್ತೀನಿ ನೋಡ್ತಾ ಇರಿ. ಸೊ ವೆಯ್ಟಿಂಗ್ ಮಾಡ್ತಾ ಇದ್ದೀನಿ. ಅವ್ನು ಬರ್ತಾನೆ ಇವಾಗ. ಅದಕ್ಕೆ ವಿಜಯನಗರ ಬಿಟ್ಟಿದ್ದೀನಿ, ಮೆಟ್ರೋದಾಗ ಬರ್ತಾ ಇದ್ದಾನೆ. ಸೊ ಇಲ್ಲಿಂದ ನಮಗೆ 2 hours 53 minutes ತೋರಿಸ್ತೇವೆ ನನಗೆ ವೆಹಿಕಲ್ ಹೋಗೋಕ್ಕೆ. ಸೊ ನೋಡೋಣ ಹೆಂಗೆ ಆಗುತ್ತೆ ಅನ್ನೋದು. ಇವತ್ತು ಫಸ್ಟ್ ಟೈಮ್ ನಾನು ಇಷ್ಟು ಒಂದು 120 ಕಿಲೋಮೀಟ್ರು ಒಂದೇ ಟ್ರೈನಲ್ಲಿ ಹೋಗ್ತಾ ಇರೋದು. 70-80 ಹೊಡೆದಿದ್ದೀನಿ, ಇಲ್ಲ ಅಂತಲ್ಲ. 120 ಕಿಲೋಮೀಟ್ರ್ ಒಂದು ಸಿದ್ದರಾಜು ಅರ್ಧ ನಾನು ಅರ್ಧ ಹೋಗ್ತಾನೆ ಅಂತ ಪ್ಲಾನ್ ಹಾಕ್ತಿದ್ವಿ. ಬೇರೆದಾದ್ರೆ ಸ್ವಲ್ಪ KTM ಮಾತಾಡೋದಾದ್ರೆ ನೋಡುವ ಹೆಂಗಾಗುತ್ತೆ ಅಂತ. ಇಲ್ಲಿ ನನ್ನ ಬೈಕ್ ರೈಡ್ ಇವತ್ತು ಕ್ಯಾಮ್ರಾ ಬೇರೆ ಇಲ್ಲ. ಕ್ಯಾಮ್ರಾ ಬೇರೆ ವೇಸ್ಟ್ ನೋಡೋಣ. ಆದಷ್ಟು ಸ್ವಲ್ಪ ಟ್ರೈ ಮಾಡ್ತೀನಿ ವ್ಲಾಗ್ನ. ಏನಪ್ಪ ಸಡನ್ ಆಗಿ ಮನೆಗೆ ಹೋಗ್ತಾ ಇರೋದು ಅಂದರೆ, ಪುಟ್ಮಲ್ ಅವ್ರದ್ದು ದೇವಸ್ಥಾನದ ಫಂಕ್ಷನ್ ಇದೆ ಇವತ್ತು, ನಾಳೆ ಜಾತ್ರೆ, ಕರಗ ಮತ್ತು ಕೊಂಡೋತ್ಸವ ಎಲ್ಲ ಇದೆ. ಕುಮಾರನ ದೇವಸ್ಥಾನದ್ದು. ಅದಕ್ಕೋಸ್ಕರ ಲಾಸ್ಟ್ ಇಯರ್ ಹೋಗೋಕ್ಕಾಗಿಲ್ಲ, ಈ ಇಯರ್ ಬರ್ತೀವಿ ಹೋಗಬೇಕು. 2-3 ಪ್ಲಾನ್ ಇತ್ತು, ಮದುವೆ ಇಲ್ಲ ಹೇಳ್ಬಿಟ್ಟಿದೆ. ಟ್ರೈನಲ್ಲಿ ಹೋಗಂದ್ರೆ ಲೇಟ್ ಆಗುತ್ತೆ, ಟ್ರೈನ್ ಸ್ವಲ್ಪ ಲೇಟು. ಆ್ಯಂಡ್ ಅಲ್ಲಿಂದ ಬಸ್ಸಲ್ಲಿ ಹೋಗೋದು ತುಂಬ ಸ್ವಲ್ಪ ರಿಸ್ಕು. ಅದಕ್ಕೋಸ್ಕರ ಬೈಕಲ್ಲೇ ಹೋಗುವ ಅಂತ ಪ್ಲಾನ್ ಹಾಕೊಂಡಿದ್ವಿ. ಶನಿವಾರ ಬೇರೆ ಗಾಡಿಗಳು ಜಾಸ್ತಿ ಇರುತ್ತೆ. ಆ್ಯಂಡ್ ಮೈಸೂರು ರೋಡ್ ನಿಮ್ಗೆ ಗೊತ್ತಿರೋ ಹಾಗೇನೆ, ಮೈಸೂರು ರೋಡಲ್ಲಿ ಏನದು ನಮ್ಮ ಗಾಡಿಗಳನ್ನ ಬಿಡೋಲ್ಲ. ಕಾರ್ ತೊಗೊಂಡು ಹೋಗ್ಬೇಕಾಗಿತ್ತು, ಬಟ್ ಬೇಡ ಬೈಕ್ ನೋಡೋಣ ಇಲ್ಲಿ ಕೇಳ್ತಾ ಇದ್ರು. ಹೆಂಗಾಗುತ್ತೆ ನೋಡೋಣ. ಇರಲಿ ಗೈಸ್, ಅಣ್ಣ ಬಂದಿದ್ದಾರೆ. ತಗೊಳ ಹಾಕಳ ಗೈಸ್. 7 ಗಂಟೆಗೆ ಬಂದವನೇ, ಅದು ಎಷ್ಟೊತ್ತಿಗೆ ಹೋಯ್ತೀವೋ ಗೊತ್ತಿಲ್ಲ. ತಗೊಳ್ಳಲೇ ಚಳಿ. ಪವರ್ ಬ್ಯಾಂಕ್ ಬಿಡು. ಅಲ್ಲ ಎಷ್ಟೊತ್ತಿಗೆ ಬರೋದು ನೀನು? ಇದೇ 1 hour ಆಯ್ತು ಈಗ. ಟ್ರೈನೇ ಎಂತ ಟ್ರೈನು? ತಿರುಪತಿಗೆ ಹೋಗ್ಬಿಡ್ಬೇಕಾಗಿತ್ತು ಹಂಗೆ. ಇಲ್ಲಿ ಯಾಕೆ ಬರಕ್ ಹೋದೆ? ಆಯ್ತದ 12 ಗಂಟೆ ಹೊರಡೋಣ.
ಓಡಿಸ್ಲಾ ಇನ್ನೊಂದು ಬ್ಲಾಗ್ ಮಾಡು ಗೈಸ್. ಅರ್ಧ ಗಂಟೆ ಇಲ್ಲೇ ಇದ್ದು ಆಲ್ರೆಡಿ ಟೈಮ್ ಆಗ್ಬಿಟ್ಟದೆ. ಇವಾಗ ಹೊರಡ್ತಾ ಇದೀವಿ. 7:06 ಆಗ್ಬಿಟ್ಟದೆ. ಇಲ್ಲೇ ಎಷ್ಟೊತ್ತಿಗೆ ಹೋಗ್ತೀವೋ ಗೊತ್ತಿಲ್ಲ. ಸೊ ನೋಡುವ ಅಲ್ಲಿ ಹೋಗ್ತಾ ಬ್ಲಾಗ್ ಮಾಡ್ಕೊಂಡು ಹೋಗ್ತೀವಿ. ಸಿದ್ದರಾಜ್ ಓಡಿಸ್ಲಾ ಓಡಿಸ್ತೀನಿ. ಆಮೇಲೆ ಅರ್ಧ ದಾರಿ ಓಡಿಸ್. ಗೈಸ್ ಇವಾಗ ರಾಮನಗರದಲ್ಲಿ ಇದ್ದೀವಿ ನಾವು. ರಾಮನಗರದಲ್ಲಿ ಇದೀವಿ ಅಂತ ಹಂಗೆ ತೋರ್ಸಲ್ಲ. ರಾಮನಗರ ಸಿಗ್ನಲ್ ಅಲ್ಲಿ ನಿಂತ್ಕೊಂಡಿದೀವಿ. ಬೆಂಗಳೂರು ಆದ್ಮೇಲೆ ಅಡ್ಡ ಹಿಡ್ಕೊಳಲ್ಲ ಅಣ್ಣ. ಹಂಗೆ ಬ್ಲಾಗ್ ಮಾಡಕ್ ಬರ್ತದೆ ನಿಂಗೆ. ಗೈಸ್ ರಾಮನಗರದಲ್ಲೇ ಸಿಗ್ನಲ್ ನೋಡ್ತಾ ಇರೋದು. ಬೆಂಗಳೂರು ಬಿಟ್ರೆ ನಾವು ಕೆಂಗೇರಿ ಅಲ್ವೇನೋ. ಹೌದು, ಬಸ್ ಸ್ಟ್ಯಾಂಡ್ ಅನಿಸಿದೆ ಅದು. ರಾಮನಗರ ಅಲ್ಲೇ ಇದೆ. ರಾಮನಗರ ಬಸ್ ನಿಲ್ದಾಣ. ಝೂಮ್ ಮಾಡ್ಬೇಕಾ? ಏನ್ ಝೂಮ್ ಮಾಡು, ತೋರ್ಸು, ಅದ್ರಲ್ಲಿ ಏನಿದೆ. ರಾಮನಗರ ಬಸ್ ನಿಲ್ದಾಣ. ಗೈಸ್ ಇವಾಗ ಮದ್ದೂರ್ ಹತ್ರ ಸ್ಟಾಪ್ ಮಾಡಿದೀವಿ. ಸ್ವಲ್ಪ ಗಾಡಿ ಕೂಲ್ ಆಗ್ಲಿ ಅಂದ್ಬಿಟ್ಟು. ಬಿಸಿ ಬಂದ್ಬಿಡುತ್ತೆ. ಹೆವಿ ಪ್ರಾಬ್ಲಮ್ ಆಗುತ್ತೆ. ಇದೇ ಫಸ್ಟ್ ಟೈಮ್ ಎಲ್ಲ ಲಾಂಗ್ ಹೊಡಿತಾ ಇರೋದು. ಅದಕ್ಕೋಸ್ಕರ ಗಾಡಿನ ಸ್ಟಾಪ್ ಮಾಡಿದೀನಿ. ಇಲ್ಲಿ ಸಿದ್ದರಾಜ್ ಅವರು ಏನೋ ಅಂಗಡಿಲಿ ತಗೊಳಕ್ ಹೋಗಿದ್ದಾರೆ ಸ್ವೀಟ. ಬನ್ನಿ ನೋಡುವ. ಏನ್ ತಗೋತಾ ಇದು ತಗೋ 2 ಸ್ವೀಟ್ ಕೊಡಿ. ಆಮೇಲೆ ಇದೊಂದು 2 ಕೊಡಿ. ಜ್ಯೂಸ್ ಏನಾದ್ರು ತಗೋತಿಯಾ? ತಗೊಳ್ಳೋ. ಇದೆಲ್ಲ ಅವಾಗ ತಿಂತ ಚಿಕ್ಕ ಹುಡುಗರಿಗೆ ಇವಾಗ ತಿಂತಾ ಇದೀವಿ. ಮತ್ತೆ ಗೈಸ್ ಬರಲಿ. ಸಿದ್ದರಾಜ್ ಅವರು ಸ್ಪೇಸ್ ಜ್ಯೂಸ್ ತಗೊಂಡವ್ರೆ. ದಿಸ್ ಇಸ್ ನಾಟ್ ಓಟಿ ಪ್ಯಾಕೆಟ್, ದಿಸ್ ಇಸ್ ಸ್ಲೈಸ್ ಪ್ಯಾಕೆಟ್. ಜ್ಯೂಸ್ ತಗೊಂಡಿದೀವಿ. ಚಿಕ್ಕ ಹುಡುಗರು ಇದ್ದಾಗೆಲ್ಲ ಕುಡಿತಿದ್ದಾರ ಸಿದ್ಧ ಇದ್ದವ. ಬ್ಯಾಕ್ ಟು ಚೈಲ್ಡ್ಹುಡ್ ಅಂತ ಒಂಥರ ಚೆನ್ನಾಗಿದೆ ಇವತ್ತು ಇದೆಲ್ಲ. ಸ್ವೀಟ್ ಚೆನ್ನಾಗಿದೆಲ್ಲ. ಬಜ್ಜಿ ವಡೆ ಇದೆ. ಸಿದ್ಧ ತಿಂತ್ಯಾ? ಸ್ಪಾನ್ಸರ್ ಫ್ರಮ್ ಮೀ. ಏನ್ ಮಾಡೋರಂತ ಫುಟ್ಮಲ್ಲು ಅಲ್ಲಿ ಕೇಳಿವಾ? ಅಲ್ಲೇನ್ ಮಾಡ್ತಾರೆ? ಅಲ್ಲೇನ್ ಮಾಡಿರೋ ದೇವಸ್ಥಾನ ಈಗ ಬೆಳಗ್ಗೆ. ಹಂಗಾದ್ರೆ ಇವಾಗ ನಾವು ಊಟ ಮಂಡ್ಯನಾ ಹೋಗಿ ಮಲ್ಕೋಣ ನಮ್ಮ ಮನೇಲಿ. ಬೆಳಿಗ್ಗೆ 5 ಗಂಟೆಗೆ ಎದ್ದೇಳ್ಬೇಕು. 5 ಗಂಟೆಗೆ? ಇನ್ನು ಬೇಗ ಆದ್ನಲ್ಲ ಅವನು. ಗೊತ್ತಿಲ್ಲ. ಬೆಳಗ್ಗೆ 4 ಗಂಟೆಗೆ ತಾನೆ. 4 ಗಂಟೆಗೆ ಬಾರ ಕುತ್ಕೊಳ್ಳೋದ್ಲಿ. ಸ್ವಲ್ಪ ಫ್ರೀ ಕುತ್ಕಡ್ಡಿ ಹೋಗುವ. ಅದು ಚೆನ್ನಾಗಿತ್ತಲ್ಲ ಸಿದ್ಧಾರ್ಥ ರೈಡ್. ಇದು ಡಿಫ್ರೆಂಟ್ ಆಗಿದೆ ರೈಡು. ಕಣ್ಣಿಗೆ ಬಿಡ್ತೀಯ ಅಲ್ಲಿ ಸಗದಾಯ್ತು. ಈ ತರ ಜ್ಯೂಸ್ ಕುಡ್ದಿ ತುಂಬಾ ದಿವಸ ಆಗ್ಬಿಟ್ಟಿದ್ದಪ್ಪ ನಾನು. ಆಗ್ಲೇ ಒಂದ್ 2-3 ವರ್ಷದ ಮೇಲಾಗಿಸಿದ. ಎಷ್ಟು ವರ್ಷ ಆಗಿದೆ ಒಟ್ಟು? ವರ್ಷಗಳೇ ಆಗ್ಬಿಟ್ಟವೆ. ಬಯಸ್ಕೊಡ್ತೇವೆ. ಅಂದ್ರೆ ಈ ತರ ಇದನ್ನ ಹಾಕೊಂಡಿ ಪೈಪ್ ಹಾಕೊಂಡ್ ಕುಡ್ದಿ. ಇದ್ರ ಬ್ರಾಂಡ್ ಅಂಬಾಸಿಡರ್ ಯಾರು ಗೊತ್ತಾ ನಿಮ್ಗೆ? ನೋಡೋಣ ಕಾಮೆಂಟ್ ಮಾಡಿ ಯಾರಿದ್ರು ಬ್ರಾಂಡ್ ಅಂಬಾಸಿಡರ್ ಅಂತ. ಓದಿರೋದು ಯಾವ್ದು ನೆನಪು ಬರೋಲ್ಲ. ಯಾವ್ದೋ ಓದ್ದೇ ಇರೋದಲ್ಲ. ಇವಾಗ ರೈಡರ್ ಚೇಂಜ್ ಆಗಿದ್ದಾರೆ. ಸಿದ್ದರಾಜು ಈಸ್ ರೈಡಿಂಗ್ ದ ಬೈಕ್ ರೈಟ್ ನೌ. ಇಲ್ಲಿಂದ ಮಂಡ್ಯವರೆಗೂ ಅವ್ರ ಕೈಲಿ ಎಲ್ಲಿ ಗಂಟೆ ಆಯ್ತದ ಅಲ್ಲಿ ಗಂಟೆ ಹೊಡಿಬೋದು. ಏನ್ಸಿದು ಬ್ಯಾಗು ಕೊಡು. ನಾನು ಬ್ಯಾಗ್ ಹಾಕೋತೀನಿ. ನಾನು ಹೆಂಗಿದ್ದೀನಿ ವೇಸ್ಟ್ ಮಾಡಿತಾರ ಕೊಡಪ್ಪ. ಆಯ್ತು ಸುಮ್ನಿರಲ್ಲ. ನನ್ನ ಹತ್ರ ಅದೇ ಕಣ ಲ್ಯಾಪ್ಟಾಪ್. ನೀನ್ ಒಬ್ಬನ ಹತ್ರನೇ ಅಲ್ಲ. ನಿಮ್ಮ ಹತ್ರ ಇರೋವೆಲ್ಲ ನಿಮ್ಮ ಹತ್ರ ಇರೋದೆಲ್ಲ ಕಾಸ್ಟ್ಲಿರಾ? ಫುಟ್ಬಾಲ್ ಹೇಳ್ತಿದ್ನಲ್ಲ ಹಂಗೆ. ನಾನ್ ತಗೊಂಡ್ಮೇಲೆ ನೀನ್ ತಗೊಂಡೆ ಅಂತ ಹಂಗೆ. ಕಾಯ್ಸ್ ಹುಷಾರು ಕಣ. ಅವ್ರ ರೋಡ್ ಮೇಲೆ ಕರ್ಕೊಂಡೋಗಿ ನನ್ನ ಆರ್ಸ್ಗಿರ್ಸ್ಬಿಟ್ಯಾ. ಗಾಯ್ಸ್ 2-3 ಅಂಶ ಆರ್ಸಿದೀನಿ ಬರ್ಬೇಕಾದ್ರೆ. ಹಾದಿಯಲಿ ಹೆಕ್ಕಿದ ನೆನಪಿನ ಪುಟ್ಟ
ಪುಟ್ಟ ಜೋಳಿಗೆ ಬೆನ್ನಲ್ಲಿದೆ, ಆಡದಿರೋ ಸಾವಿರ ಪದಗಳ ಮೂಕ ಸೇತುವೆ ಕಣ್ಮುಂದಿದೆ. ಈ ಹೆಜ್ಜೆಯ ಗುರುತೆಲ್ಲವ ಅಳಿಸುತ್ತಿರೋ ಮಳೆಗಾಲವೇ, ನಾನಿನ್ನಯ ಮಡಿಲಲ್ಲಿರೋ ಬರಿಗಾಲಿನ ಮಗುವಾಗುವೆ. ಮನಸಾದೀತೇನೋ ಇನ್ನೂ ಉದಾರ, ಬಂದಿದ್ದೇನೋ ನನ್ನ ಬಿಡಾರ. ಗಾಯ್ಸ್ ಇವಾಗ ಮಂಡ್ಯದಲ್ಲಿ ಇದ್ದೀವಿ. ಮಂಡ್ಯದಲ್ಲಿ ಗಾಡಿ ನಿಲ್ಲಿಸಿ ಊಟ ಎಲ್ಲ ಇಲ್ಲೇ ಮುಗಿಸ್ಕೊಂಡು ಇವಾಗ ಇವ್ರ ಊರಿಗೆ ಹೋಗ್ತಾ ಇದೀವಿ. ಇದೇನೋ ರೋಡ್ ಕಿತ್ತಾಕೋರಂತೆ, ಬೇರೆ ರೋಡಲ್ಲಿ ಹೋಗ್ತಾ ಇದೀವಿ. ಎಲ್ಲೆಲ್ಲೋ ಕರ್ಕೊಂಡು ಹೋಗ್ತಾನೆ ಗಾಯ್ಸ್. ಇಲ್ಲಿಂದ ಎಷ್ಟು ಕಿಲೋಮೀಟರ್ ಇನ್ನ? 14. ಆಲ್ರೆಡಿ ಟೈಮ್ ಈಸ್ 9:30. 9:21 ರೀಚ್ ಆಗ್ಬೇಕಾಯ್ತು. ಮಳೆ ಬಂದ ಕಾರಣ ಊರಿಗೆ ಸ್ವಲ್ಪ ಇಲ್ಲಿ ಮಳೆ ಬಂತು. ಮಳೆ ಬಂದ ಕಾರಣ ಗಾಡಿಯನ್ನು ಸೈಡಿಗೆ ಹಾಕಿ ನಿಂತಿಕೊಂಡು 10 ನಿಮಿಷ ಆಮೇಲೆ ಊಟ ಮಾಡ್ದೋ. ಅಲ್ಲಿ ಊಟಕ್ಕೆ ಅರ್ಧ ಗಂಟೆ ಹೋಯ್ತು. ಸೊ ಇವಾಗ ಅದಕ್ಕೆ ಅರ್ಧ ಗಂಟೆ ಲೇಟಾಗಿ ಹೋಗ್ತಾ ಇದೀವಿ. ಇಲ್ಲಿಂದ 1/2 ಅವರ್ ಅಲ್ಲೇನಾ? ಅರ್ಧ ಗಂಟೆ 40 ನಿಮಿಷ ಇಲ್ಲಿಂದ ಹೋಗಿ ರೀಚ್ ಆಗ್ಬಿಡೋದು. ಹೋಗಿ ರೀಚ್ ಆಗಿ ದಬಾಕಣದು. ಕುಸ್ಮಲ್ ಅವ್ರನ್ನ ಫಸ್ಟ್ ನೋಡ್ಬೇಕು, ಏನ್ ಮಾಡ್ತಾವ್ರ. ಸಿಕ್ಕಿದ್ರೆ ಅವ್ರನ್ನ ಮೀಟ್ ಮಾಡಿ ದಬಾಕ್ಲದು. ಇದು ಯಾವ ರೋಡ್? ಇದು ಬನ್ನೂರು ರೋಡಾ? ಗೈಸ್ ಇದೆಲ್ಲ ಮಂಡ್ಯ ಸಿಟಿ ಗೈಸ್. ಹೊರಗಡೆ ರೋಡು. ಮಂಡ್ಯ ರೌಂಡ್ ಇಲ್ಲ ಗೈಸ್. ಇದೆ ಯಾವ್ದು ಬಾಂಬೆ ಬಜಾರ್ ಅಂತ ಇದೆ. ಫುಲ್ ಕ್ರಿಶ್ಚಿಯನ್ಸ್ ಎಲ್ಲ ಇದು ಅಲ್ಲ. ಒಟ್ನಲ್ಲಿ ಏನ್ ಕ್ರಿಶ್ಚಿಯನ್ ಇದಿತ್ತು, ಚರ್ಚ್ ಇತ್ತಲ್ಲಿ. ರೋಡಲ್ಲಿ ಕಿದಾಕ್ಬಿಟ್ಟವ್ರೆ. ಇಲ್ಲಿ ಮೇನ್ ರೋಡ್ನೇ ಒಳಗಡೆ ಎಲ್ಲ ಕರ್ಕೊಂಡು ಹೋಯ್ತವನೆ ಅಣ್ಣ ಬಂದು. ಇಲ್ಲಿ ರೈಟ್ ತಗೋಬೇಕಂತಿದೆ. ಇಲ್ಲ ಮುಂದೇನು ರೈಟ್ ತಗೋಬೋದಾ ನೋಡೋಣ ನಡಿ. ಯಾವ ರೋಡ್ಗೆ ಹೋಗುತ್ತಾ ಗೊತ್ತಿಲ್ಲ. ಇದು ಬೆಂಗಳೂರು ತರ ಫೀಲ್ ಆಗ್ತೈತಿದೆ. ಇದನ್ನು ಬೆಂಗಳೂರು ತರ. ಗೈಸ್ ನೈಟು ವಿಡಿಯೋ ಕಂಪ್ಲೀಟ್ ಮಾಡಕ್ ಆಗ್ಲಿಲ್ಲ ವ್ಲಾಗು, ಯಾಕಂದ್ರೆ ಸಿಕ್ಕಾಬಿಟ್ಟೆ ಲೇಟಾಗಿ ಬಂದು ಟೈರ್ಡ್ ಆಗ್ಬಿಟ್ಟಿದ್ದು ಅಂದ್ಬಿಟ್ಟು ಮಾಡ್ಕೊಂಡ್ಬಿಟ್ಟು. ಸೊ ಇವಾಗ ಎದ್ದು ವ್ಲಾಗ್ ಕಂಪ್ಲೀಟ್ ಮಾಡ್ತಾ ಇರೋದು. ಸೊ ಇವತ್ತಿನ ವ್ಲಾಗು ಇಷ್ಟ ಆಗಿತ್ತು. ಯಾರೆಲ್ಲ ನೋಡ್ತೀರಿ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ. ಸೊ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಬೈ ಬೈ.